ನಾನು ಒಬ್ಬ ಮುಸ್ಲಿಂ ಸಮುದಾಯದಿಂದ ಬಂದಿದ್ದೀನಿ. ಮುಸ್ಲಿಂ ಸಮುದಾಯಕ್ಕೆ ಇವತ್ತು ನಮ್ಮ ಪಕ್ಷನ ಹೆಸರು ಕೆಡಿಸಿದ್ದಾರೆ. ಓಟ್ನ ತಗೊಳ್ಳೋಕ್ಕೋಸ್ಕರ ಸುಳ್ಳನ್ನ ಹೇಳಿ ನಮ್ಮ ಪಕ್ಷನ ಕೆಡಿಸಿದ್ದಾರೆ. 33% ಇಡೀ ದೇಶದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಮೀಸಲಾತಿ ತಂದುಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ದೇವೇಗೌಡರು ತಂದುಕೊಟ್ಟಿರೋ ಮೀಸಲಾತಿ. ಯಾವತ್ ತನಕ ನಾವು ಇಲ್ಲಿ ರಾಷ್ಟ್ರೀಯ ಪಕ್ಷ ತನಕ ಇದೇ ರೀತಿ ಓಡಾಡ್ತೀವಿ, ನಮ್ಗೆ ಇದೇ ರೀತಿ ತುಳಿತಾ ಇರ್ತಾರೆ. ನಮ್ಮ JDS ಪಕ್ಷ ಈ ರಾಜ್ಯದ ಪಕ್ಷ, ಈ ಮಣ್ಣಿನ ಪಕ್ಷ. ಇವ್ರ ಅಮ್ಮ ICU ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಇವ್ರ BPL ಕಾರ್ಡ್ ಹೋಲ್ಡರ್ ಡಯಾಲಿಸಿಸ್ ನಲ್ಲಿ ಇದ್ದಾರೆ. ವಾಸ್ತುವಂಶ ಹೇಳ್ತಾ ಇದ್ದೀನಿ, ಅನ್ನ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಎಷ್ಟು ಓಡಾಡ್ತಾ ಇದ್ದಾರೆ ಗೊತ್ತಾ ಇವರು. ಇವ್ರ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರಣ ಏನು? ಇವ್ರು ಕೊಟ್ಟಿರೋ ಬಿಟ್ಟಿ ಯೋಜನೆಗಳು ಇದೆ ಅಲ್ವಾ, 5 ಯೋಜನೆ, ಇವ್ರ ಹತ್ರ ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ, ಕಾಸಿಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡೆದಿ BPL ಕಾರ್ಡ್ ಎಲ್ಲ ಮಾಡ್ತಾ ಇರೋದು. ನಮಸ್ಕಾರ ಎಲ್ಲ ಕರ್ನಾಟಕ ಜನರಿಗೆ. ನನ್ನ ಹೆಸರು ಇಮ್ರಾನ್ ಪಾಷಾ, ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷನಾಗಿದ್ದೀನಿ ಬ್ಯಾಂಗ್ಳೂರು ನಗರಕ್ಕೆ. ನಂತರ ನಾನು ಕರ್ನಾಟಕ ಪ್ರದೇಶಕ್ಕೆ ವಕ್ತಾರನಾಗಿದ್ದೀನಿ. ತಾವುಗಳು ನೋಡ್ಬೋದು, 25 ವರ್ಷ ನಮ್ಮ ಗೌಡ್ರು ಏಕೈಕ ಪ್ರಧಾನ ಮಂತ್ರಿ ಈ ರಾಜ್ಯದಿಂದ, ಒಬ್ಬ ಕನ್ನಡಿಗ, ಹಿರಿಯ ಮುಖ್ಯಮಂತ್ರಿ ಶ್ರೀ ಪೂಜ್ಯ ಅಪ್ಪಾಜಿ ದೇವೇಗೌಡರುಜಿ ಕೊಟ್ಟಿರೋ ಕೊಡುಗೆ ಅನೇಕ ಕೊಡುಗೆ ಇದೆ. ಅದು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಇರಲಿ, ಬೆಂಗಳೂರು ನಗರಕ್ಕೆ ಕಾವೇರಿ ವ್ಯವಸ್ಥೆ ಆಗಿರಲಿ, ಬೆಂಗಳೂರು ನಗರ ಇವತ್ತು ಉನ್ನತ ಮಟ್ಟದಲ್ಲಿ ಬೆಳೆಯಕ್ಕೆ ಕಾರಣ ಎಲ್ಲೋ ಒಂದ್ ಕಡೆ ನಮ್ಮ ಅಪ್ಪಾಜಿ, ಆಮೇಲೆ ನಮ್ಮ ಪಕ್ಷದ ನಾಯಕರು ಶ್ರೀ HD ಕುಮಾರಸ್ವಾಮೀಜಿ ಅವ್ರು ಕೊತ್ತಿರೋ ಅನೇಕ ಕೊಡುಗೆಗಳೇ ಇದೆ. ತಾವುಗಳು ನೋಡ್ಬೋದು ಎಷ್ಟು ಜನ ಸಮುದ್ರ ಬಂದಿದೆ. ಇಲ್ಲಿ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಈ ಬಿಸಿಗಾಲ ಮನೆಯಲ್ಲಿ ಆಚೆ ಹೋಗಲ್ಲ ಜನ. ಕೆಲಸ ಇದ್ರೂ ಮನೆಯಲ್ಲಿ ಮಾಡ್ತಾರೆ. ಅಷ್ಟಿದ್ರೂ ಹಿರಿಯರು, ಕಿಳಿಯರು, ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಆ ಪ್ರೀತಿ ಇದೆ ಅಲ್ವಾ ದೊಡ್ಡ ಗೌಡ್ರಿಗೆ, ಆಮೇಲೆ ಅಣ್ಣಾಜಿಗೆ, ಆಮೇಲೆ ಇವಾಗ ನಮ್ಮ ಯುವ ನಾಯಕ ಆಗಿರೋ ಶ್ರೀ ನಿಖಿಲ್ ಕುಮಾರಸ್ವಾಮೀಜಿಗೆ ಅವ್ರ ಮೇಲೆ ಇಟ್ಟಿರೋ ಅಭಿಮಾನ, ಕಾಳಜಿ, ಪ್ರೀತಿಯಿಂದ ನಾವು ಇಷ್ಟು ಜನ ಓಡೋಡಿ ಬಂದಿರೋದು. ಇನ್ನು ಅನೇಕ ಕೊಡುಗೆಗಳು ಕೊಡಂಗಿದೆ. ನೀವು ನಮ್ಮ ಪಂಚರತ್ನ ಯೋಜನೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ರೆ ತೆಗೆದು ನೋಡಿ. ಯಾವ ರೀತಿ ಯೋಜನೆಗಳಿದೆ ಯುವಕರಿಗೆ, ರೈತರಿಗೆ, ಶಾರ್ಮಿಗಳಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ಹೆಣ್ಮಕ್ಳಿಗೆ. 33% ಇಡೀ ದೇಶದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಮೀಸಲಾತಿ ತಂದುಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ದೇವೇಗೌಡರು ತಂದುಕೊಟ್ಟಿರೋ ಮೀಸಲಾತಿ. ಅದರಿಂದಾನೇ ಎಲ್ಲರೂ ಹೆಣ್ಮಕ್ಳಿಗೆ ಸಮಪಾಲು ಸಮಬಾಳು ಅಂತ ಏನ್ ಹೇಳ್ತೀವಿ, ನಮ್ಮ ಪಕ್ಷ ನಡೆದಿದೆ. ಜಾತಿ ಧರ್ಮ ಭೇದ ಭಾವ ಎಂದಿಗೂ ಮಾಡಿಲ್ಲ. ರೈತರಾಗಿರ್ಲಿ, ಉನ್ನತ ಮಟ್ಟದಲ್ಲಿ ಕೂತಿರಾಗಿರ್ಲಿ, ಎಲ್ಲರೂ ಒಂದೇ ಕಣ್ಣಿಂದ ನೋಡೋ ಪಕ್ಷ ನಮ್ದು. ನಾನು ಒಬ್ಬ ಮುಸ್ಲಿಂ ಸಮುದಾಯದಿಂದ ಬಂದಿದ್ದೀನಿ. ಮುಸ್ಲಿಂ ಸಮುದಾಯಕ್ಕೆ ಇವತ್ತು ನಮ್ಮ ಪಕ್ಷನ ಹೆಸರು ಕೆಡಿಸಿದ್ದಾರೆ. ಓಟ್ನ ತಗೊಳ್ಳೋಕ್ಕೋಸ್ಕರ ಸುಳ್ಳನ್ನ ಹೇಳಿ ನಮ್ಮ ಪಕ್ಷನ ಕೆಡಿಸಿದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ಇಡೀ ರಾಜ್ಯದಲ್ಲಿ ಇರೋ ಅಲ್ಪಸಂಖ್ಯಾತರಿಗೆ 14 16% ಇದ್ದೀರಾ. ಇವತ್ತು ದೇವನಗಿರಿನಲ್ಲಿ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಿದ್ದಾರೆ ತಾವು ಕಣ್ಣಾರೆ ನೋಡಿದ್ದೀರಾ. ನೀವು 2,20,000 ಜನದಲ್ಲಿ 80% ನಿಮ್ಮ ಜನ ಇದ್ದಾರೆ. 45% 50% ವರೆಗೂ ನಿಮ್ಮ ಇದ್ದಾರೆ. ನಮ್ಮ ಯೋಗ್ಯತೆಗೆ ನಾವು ಒಂದು ಸೀಟ್ ಕೊಡಲ್ಲ ಅವ್ರಿಗೆ, ಅವರು ನಮ್ಗೆ ಒಂದು ಸೀಟ್ ಕೊಡಲ್ಲ ಅಂತ ಪರಿಸ್ಥಿತಿಗೆ ತನ್ನಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಯಾವತ್ ತನಕ ನಾವು ಇಲ್ಲಿ ರಾಷ್ಟ್ರೀಯ ಪಕ್ಷ ತನಕ ಇದೇ ರೀತಿ ಓಡಾಡ್ತೀವಿ, ನಮ್ಗೆ ಇದೇ ರೀತಿ ತುಳಿತಾ ಇರ್ತಾರೆ. ನಮ್ಮ JDS ಪಕ್ಷ ಈ ರಾಜ್ಯದ ಪಕ್ಷ, ಈ ಮಣ್ಣಿನ ಪಕ್ಷ. ಈ ರಾಜ್ಯದ ಯಾವುದೇ ಜಾತಿದವರಾಗಿರ್ಲಿ, ಧರ್ಮದವರಾಗಿರ್ಲಿ, ಅವರು ಮುಂದೆ ಹೋಗ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಇರೋ ಪಕ್ಷನ ಬೆಳೆಸಿದ್ರೆ ಮಾತ್ರ. ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಯಾವತ್ತು ಮುಸ್ಲಿಂ ಅಂತ ಅವರು ಭೇದ ಭಾವ ಮಾಡಿಲ್ಲ. ನೀವು ಒಂದ್ಸಲಿ ಅವಕಾಶ ಕೊಟ್ಟಿದ್ದೀರಾ. 83% ಹೋದ್ ಸತಿ 2023ನೇ ಇಲೆಕ್ಷನ್ ನಲ್ಲಿ 83% ನಮ್ಮ ಸಮುದಾಯ ಅವ್ರಿಗೆ ಓಟ್ ಹಾಕಿ 143% ಗೆಲ್ಸ್ಕೊಂಡು ಬಂದಿರಾ. ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಿದ್ದಾರೆ ಅವರು ಗೊತ್ತಲ್ವಾ. ಕೋಗಿಲು ಕ್ರಾಸ್ ನಲ್ಲಿ ನಮ್ಮನ್ನೇ ಹೊಡೆದಾಕಿದ್ದಾರೆ, ತನಿಸಂದ್ರನಲ್ಲಿ ನಮ್ಮನ್ನೇ ಹೊಡೆದಾಕಿದ್ದಾರೆ. ನಾವು ಕೊಟ್ಟಿರೋದು ಅವ್ರಿಗೆ, ಅವರು ನಮ್ಮ ಮೇಲೇನೆ ಹೊಡಿತಾ ಇದ್ದಾರೆ. ಒಂದ್ಸಲಿ ನೀವು ಎಲ್ಲರೂ ಸೇರಿ ಎಲ್ಲ ಮುಲ್ಲಾ ಮೌಲ್ವಿಗಳಿಗೆ ನಿಮ್ಮ ಮಾಧ್ಯಮದಿಂದ ನಾನು ಹೇಳ್ತಾ ಇದ್ದೀನಿ, ಒಂದ್ಸಲಿ ನಮ್ಮ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ. ಯಾವತ್ತೂ ಒಂದು ಮನೆ ಹೊಡೆದಿಲ್ಲ ಈ ಕುಟುಂಬ, ಮನೆ ಮಾಡಿಕೊಟ್ಟಿರೋ ಕುಟುಂಬ ಇದು. ಒಂದ್ಸಲಿ ನಾವೆಲ್ಲರೂ ಸೇರಿ ಈ ಸಲ ಅವಕಾಶ ಮಾಡಿ ಕೊಡೋಣ. ಮುಂದಿನ ಭವಿಷ್ಯ ನಮ್ಮ ಜಾತಿಗೆ, ನಮ್ಮ ಧರ್ಮದವ್ರಿಗೆ, ನಮ್ಮ ಮಕ್ಕಳಿಗೆ ಉನ್ನತ ಆಗುತ್ತೆ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಮಾಧ್ಯಮ 2 ನಿಮಿಷ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಇಮ್ರಾನ್ ಪಾಷಾ.
ಕಾಂಗ್ರೆಸ್ಸಿನ 5 ಜನಗಳಿಗೆ ಉಪಯೋಗ ಆಗ್ತಿದೆ ಸರ್? ಇದು ಒಂದು ಜಾರಿ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ ದಿನನಿತ್ಯ ನೋಡಿ ಆ ಯೋಜನೆಗಳನ್ನ ಪೂರ್ತಿ ಮಾಡಕ್ಕೆ ಎಷ್ಟು BPL ಕಾರ್ಡ್ಗಳು ಕಟ್ ಮಾಡಿದಾರೆ ಗೊತ್ತಾ? ಇವತ್ತು ನನ್ನ ಜೊತೆ ನಮ್ಮ ನೋಡಿ ಇವ್ರು ಇದ್ದಾರೆ, ಇವ್ರ ಅಮ್ಮ ICU ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಇವ್ರು BPL ಕಾರ್ಡ್ ಹೋಲ್ಡರು ಡಯಾಲಿಸಿಸ್ ನಲ್ಲಿ ಇದ್ದಾರೆ. ವಾಸ್ತುವಂಶ ಹೇಳ್ತಾ ಇದ್ದೀನಿ ಅನ್ನ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಎಷ್ಟು ಓಡಾಡ್ತಾ ಇದ್ದಾರೆ ಗೊತ್ತಾ ಇವರು. ಇವ್ರು BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರಣ ಏನು? ಇವ್ರು ಕೊಟ್ಟಿರೋ ಬಿಟ್ಟಿ ಯೋಜನೆಗಳು ಇದೆ ಅಲ್ವಾ, 5 ಯೋಜನೆ, ಇವ್ರ ಹತ್ರ ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ, ಕಾಸಿಲ್ಲ, ಬಡವರು ಹೊಟ್ಟೆ ಮೇಲೆ ಹೊಡೆದಿ BPL ಕಾರ್ಡ್ ಎಲ್ಲ ಮಾಡಿ ಮಾಡ್ತಾ ಇರೋದು. ಅದು ಎಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ? ಬೆಂಗಳೂರಿನಲ್ಲಿ ಯಾರಾದ್ರೂ ಉಪಯೋಗ ಮಾಡ್ತಾ ಇದ್ದಾರೆ? ಅವರು ಬೆಲೆ ಇಳಿಕೆ ಎಷ್ಟು ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಮೇಲೆ ಎಷ್ಟು ಮಾಡಿದ್ದಾರೆ, ಇವ್ರ ಬಾಯಿಂದ ಹೇಳ್ಬಿಟ್ಟಿದ್ದಾರೆ. ಇವ್ರ ಮಾನ ಉಳಿಯಕ್ಕೆ ಬೇರೆಯವ್ರಿಗೆ ಹಾಕಿ ತುಳಿತಾ ಇದ್ದಾರೆ. ಸೊ ಇದು ಟೋಟಲ್ ಫೇಲಿಯರ್ ಆಗಿದೆ ಅವ್ರದ್ದು. ಪಂಚರತ್ನ ಯೋಜನೆ ಏನಿದೆ ಇದು ಮಾಡಿದಾರಲ್ವಾ, ಅದು ಟೋಟಲ್ ಫೇಲಿಯರ್ ಆಗಿದೆ. ಇವಾಗ ಖಾತಾ ಹಗರಣ, ಆ ಖಾತಾ ಹಗರಣ, ಬೆಂಗಳೂರಿನಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ ಅಣ್ಣ ಅವ್ರೆ, ಅಷ್ಟು ಕಷ್ಟ ಆಗ್ತಾ ಇದೆ. ದಿನ ಒಂದು ಮೀಟರ್ ಸಿಗ್ತಾ ಇಲ್ಲ. ಬೇರೆಯವ್ರಿಗೆ ಅಪಾರ್ಟ್ಮೆಂಟ್ಗಳು ಕಟ್ಟಕ್ಕೆ, ಮಾಲ್ಗಳು ಕಟ್ಟಕ್ಕೆ ಸಾವಿರಾರು ಕೋಟಿ ಇವ್ರಿಗೆ ಲಂಚ ಸಿಗುತ್ತೆ, ಅಲ್ಲಿ ಕೊಡ್ತಾರೆ. 1 2 ಮಾರಿ 3 ಮಾಡಿ ಮಾಡಿಬಿಟ್ರೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಮೀಟರ್ ಕೊಡ್ತಾ ಇಲ್ಲ ಅಣ್ಣ, ಅವ್ರಿಗೆ ವಾಟರ್ ಮೀಟರ್ ಕೊಡ್ತಾ ಇಲ್ಲ. ಈ ಸರ್ಕಾರ ಕಂಪ್ಲೀಟ್ ಆಗಿ ಫೇಲಿಯರ್ ಇದೆ. ಬರುವ ದಿನದಲ್ಲಿ ನಮ್ಮ JDS ಪಕ್ಷ ಹೆಚ್ಚಿನ ಮಟ್ಟದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅವರು ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಏನ್ ಡೆವಲಪ್ ಮಾಡಿದಾರೆ ಅಂದ್ರೆ ಅವರು ಅವ್ರದ್ದು ಮ್ಯಾನಿಫೆಸ್ಟೋ ತೆಗ್ನೋಡಿ ನೀವು, ಎಷ್ಟು ಹೇಳಿದ್ರು, ಕಮಿಟ್ಮೆಂಟ್ ಕೊಟ್ಟಿದ್ರು, ಆ ಮ್ಯಾನಿಫೆಸ್ಟೋನಲ್ಲಿ ಒಂದು ಮಾಡಕ್ಕೆ ಹೋಗಿಲ್ಲ ಅವರು. ನಾವು ಮುಸ್ಲಿಂ ಪರವಾಗಿ ಮಾತಾಡಂಗಿದ್ರೆ ಅಜಾನ್ ಇಶಾ ಬಂತು, ಅಜಾನ್ ಇಶ್ಯೂ, ಹಲಾಲ್ ಕಟ್ ಇಶ್ಯೂ, ಹಿಜಾಬ್ ಇಶ್ಯೂ, ಆಮೇಲೆ ನಿಮ್ದು ಮೀಸಲಾತಿ ವಿಷಯ, ಇದೆಲ್ಲ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಮುಸ್ಲಿಮ್ಗೆ 10 ಕೋಟಿ ನಾವು ಬಜೆಟ್ ಕೊಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಆಗ್ತಾ ಬರ್ತಾ ಇದೆ, 3 ಕೋಟಿಗಿಂತ ಜಾಸ್ತಿ ದಾಟಿಲ್ಲ ಅಣ್ಣ ಅವರು. ಬರೀ ಹೋಲ್ಡ್ ಬಿಡೋದವರು ಅಷ್ಟೇ. ಇವಾಗ ಅವರೇ ಕಿಟ್ಟಾಡ್ತಾ ಇದ್ದಾರೆ ನೋಡಿ. 2-3 ಬಣ್ಣ ಆಗಿದೆ, ಒಂದು DK ಬಣ್ಣ, ಒಂದು ಸಿದ್ದರಾಮಯ್ಯ ಬಣ್ಣ, ಒಂದು ಜಾರಕಿಹೊಳಿ ಬಣ್ಣ, ಒಂದು ಜಮೀರ್ ಬಣ್ಣ ಕಿತ್ತಾಡ್ತಾ ಇದ್ದಾರೆ. ನೀವು ನೋಡ್ಬೇಕಂದ್ರೆ ವಾಸ್ತವಾಂಶ ದಾವಣಗೆರೆ ಇಲೆಕ್ಷನ್ ನೋಡಿ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಬರೋ ದಿನದಲ್ಲಿ ಇದೇ ಗತಿ ಆಗೋದು ಅವ್ರದ್ದು. ಮುಖ್ಯಮಂತ್ರಿ ಆಗಿದ್ರು, ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಬೇಕಾ ನಿಮ್ಮ ಪ್ರಕಾರ ಅಂತ? ಖಂಡಿತ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ರಾಷ್ಟ್ರೀಯ ಪಕ್ಷ ಇದೆ ಅಲ್ವಾ, 2 ಪಕ್ಷನೂ ಹೈಕಮಾಂಡ್ ಇಂದ ನಡೆಯೋದು. ನಮ್ಮ ಹೈಕಮಾಂಡ್ ಯಾರು? ದೇವೇಗೌಡರು ಜಿ, ಕುಮಾರಣ್ಣ. ಅವ್ರನ್ನ ಮಾತಾಡ್ಬೇಕಂದ್ರೆ ದಿಲ್ಲಿಗೆ ಹೋಗಕ್ಕೆ ಅವಶ್ಯಕತೆ ಇಲ್ಲ. 50 ರೂಪಾಯಿ ಖರ್ಚು ಮಾಡಿದ್ರೆ ಇಲ್ಲೇ ಸಿಗ್ಬಿಡ್ತಾರೆ ಬಿಡದಿನಲ್ಲಿ. ನಾವು ಅಣ್ಣ ತಮ್ಮಂದ್ರು ಇದ್ದಂಗೆ, ಒಂದು ಕುಟುಂಬನಲ್ಲಿ ಇದ್ದಂಗೆ. ಕುಟುಂಬನಲ್ಲಿ ಇದರವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗೆ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ, ತೊಂದರೆಗಳು ಆಗ್ತಾ ಇದೆ ಅಂತ. ಎಲ್ಲೋ ಕೂತ್ಕೊಂಡು ನಾವು ಅನುಭವ ಇದೆ, ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ ಅಂದರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ವಾಸ್ತವಾಂಶ ಗೊತ್ತಂದರೆ ಮನೆಯಲ್ಲಿ ನಮ್ಮ ಅಣ್ಣನ ಥರ ಅಪ್ಪನ ಥರ ಇರೋರ್ಗೆ ಮಾತ್ರ ಗೊತ್ತು. ಅವ್ರ ಕೈಯಿಂದ ಬಗೆಹರಿಸೋಕ್ಕೆ ಮಾತ್ರ ಸಾಧ್ಯ. ಇಲ್ಲಿ ಇರೋದು ವಾಸ್ತವಾಂಶ ಅವ್ರಿಗೆ ಚೆನ್ನಾಗಿದೆ, ಎಲ್ಲಿ ಏನು ಅವಶ್ಯಕತೆ ಇದೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅವರೇ ಮಾಡೋಕ್ಕೆ ಸಾಧ್ಯ. ಅವ್ರ ಕೈಯಿಂದಾನೇ ಸಾಧ್ಯ, ಬೇರೆ ಯಾರ ಕೈಯಿಂದಾನೂ ಸಾಧ್ಯ ಇಲ್ಲ. ಸರ್, ಕುಮಾರಣ್ಣ ಬಂದರೆ ನೆಕ್ಸ್ಟ್ ಏನೆಲ್ಲ ಬದಲಾವಣೆ ಆಗ್ಬೋದು? ಈ ಒಂದು ಪಕ್ಷ ಬಂದರೆ ನೆಕ್ಸ್ಟ್ ನೀವು ನಮ್ಮ ಪಂಚರತ್ನ ಯೋಜನೆ ಅಂತ ನಾವು 2023ನಲ್ಲಿ ನಮ್ಮ ಮ್ಯಾನಿಫೆಸ್ಟೋ ತೆಗ್ನೋಡಿ. ಇಲ್ಲಾಂದರೆ ನಾನು ಆಫೀಸ್ ಕಡೆಯಿಂದ ನಿಮ್ಗೆ ಕಳಿಸ್ಕೊಡ್ತೀನಿ. ಯಾವ ರೀತಿ ಅದರಲ್ಲಿ ಯೋಜನೆಗಳು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಸ್ಕೂಲ್ 5 ಲಕ್ಷ ತನಕ ನಾವು ಉಚಿತವಾಗ್ಲೂ ಅವ್ರು ಚಿಕಿತ್ಸೆ ಪಡಿಬೇಕು. ಯಾವುದೇ ಹಾಸ್ಪಿಟಲ್ ಇರಲಿ, ಪ್ರೈವೇಟ್ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, 5 ಲಕ್ಷವರೆಗೂ ಉಚಿತವಾಗಿ ಆಗಿರಬೇಕು. ಹೆಣ್ಮಕ್ಳಿಗೆ 6 ತಿಂಗಳು ಹೆರಿಗೆ ಆಗೋಕ್ಕಿಂತ ಮುಂಚೆ, ಆದಮೇಲೆ ತನಕ ಅವ್ರದ್ದು ಏನು ಖರ್ಚು ಪರ್ಚಿದೆ ಅದು ನಾವು ಸರ್ಕಾರ ಕಡೆಯಿಂದ ನೋಡ್ಕೋಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ LKG UKG ಇಂದ ಹಿಡಿದು ಡಿಗ್ರಿವರೆಗೂ ಫ್ರೀ ಆಗಿ ಅವ್ರಿಗೆ ಓದಿಸ್ಬೇಕು. ಒಳ್ಳೆ ಹೈ ಕ್ಲಾಸ್ ಹೈಟೆಕ್ ಎಜುಕೇಷನ್ ಮಾಡಬೇಕು. ಆಮೇಲೆ ಮೀಸಲಾತಿ, ಕನ್ನಡ ಮಾತಾಡೋರಿಗೆ, ಕರ್ನಾಟಕನಲ್ಲಿ ಇರೋವ್ರಿಗೆ ಒಂದು ಮೀಸಲಾತಿ ಕೊಡಬೇಕು. ಈ ಥರ ಹಲವಾರು ಯೋಜನೆಗಳು ಇದೆ ಅಣ್ಣ ನಮ್ಮದು. ನಮ್ಮ ಪಂಚರತ್ನ ಕಾರ್ಯಕ್ರಮ ಮ್ಯಾನಿಫೆಸ್ಟೋ ತೆಗ್ನೋಡಿ, ನೀವು ಆಶ್ಚರ್ಯ ಪಡ್ತೀರಾ, ಅಷ್ಟೊಂದು ಮಾಡಿದ್ದೀವಿ ನಾವು. ಮುಂದಿನ ದಿನದಲ್ಲಿ ನಮ್ಮ ಅಣ್ಣ ಹಾಗೇ ಆಗುತ್ತೆ. JDS ಪಕ್ಷ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರ್ತಾ ಇದೆ. ಇವಾಗ ಏನು ನಮ್ಮ ಹಿಂದ ಸಮಾಜ ಇದೆ, ಮುಸ್ಲಿಂ ಆಗಿರಲಿ, ಹಿಂದುಳಿದ ವರ್ಗ ಆಗಿರಲಿ, ಅವರು ಎಲ್ಲರೂ ಇವಾಗ ಟರ್ನ್ ಆಗ್ತಾ ಇದ್ದಾರೆ. ಟರ್ನ್ ಆಗ್ತಾ ಇದ್ದಾರೆ. ಅವ್ರಿಗೆ ಬೇರೆ ಅವಕಾಶ ಇಲ್ಲ. BJP ಆಗಿರಲಿ, BJPದು ಏನಿದೆ ನೋಡಿದ್ದೀರಾ, ಅಧಿಕಾರ ಕೊಟ್ಟು ನೋಡಿದ್ದೀರಾ. ಕಾಂಗ್ರೆಸ್ಗೆ ಅಧಿಕಾರ ಇವಾಗ ನಡೀತಾ ಇದೆ, ನೋಡ್ತಾ ಇದ್ದಾರೆ. ಇವಾಗ ಅವಕಾಶ ನಮ್ಮ JDS ಪಕ್ಷಕ್ಕಿದೆ. ನಿಮ್ಮ ಮಾಧ್ಯಮದಿಂದ ನಾವು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ, ಪೂರ್ಣ ಬಹುಮತದಲ್ಲಿ ಒಂದ್ಸಲಿ ಅಧಿಕಾರ ಕೊಟ್ಟು ನೋಡೋಣ. ಅಕಸ್ಮಾತ್ ನಾವು
ನುಡಿದಂತ ನಡೆದಿಲ್ಲ ಅಂದರೆ ಮುಂದಿನ ನೀವು ಕ್ರಮ ನೀವು ಜನತೆ ನೀವು ಯಾವಾಗ ನೀವು ಏನು ನಿರ್ಧಾರ ತಗೊಳ್ತೀರಾ ಆ ನಿರ್ಧಾರಕ್ಕೆ ನಾವು ತಲೆಭಾಗಕ್ಕೆ ರೆಡಿ ಆಗಿದ್ದೀವಿ. ನಿಮ್ಮ ನಿರ್ಧಾರಕ್ಕೆ ನಾವು ಹೋಗ್ತೀವಿ. ಬಟ್ ಈ ಸಲ ಒಂದು ಸಲ ಅವಕಾಶ ಮಾಡಿಕೊಡಿ. ಧನ್ಯವಾದ. ನನ್ನ ಹೆಸರು ಇಮ್ರಾನ್ ಪಾಷಾ, ಕರ್ನಾಟಕ ರಾಜ್ಯ ವಕ್ತಾರ ಆಗಿದ್ದೀನಿ. ಆಮೇಲೆ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷ ಆಗಿದ್ದೀನಿ, ಕಾರ್ಯಾಧ್ಯಕ್ಷ ಆಗಿದ್ದೀನಿ.